ಅದು ಕುಗ್ರಾಮದಲ್ಲಿರೋ ಪುಟ್ಟ ಕೆರೆ. ಬಿಸಿಲಿನ ಬೇಗೆಗೆ ಕೆರೆಯ ನೀರು ಖಾಲಿಯಾಗಿತ್ತು. ಈಗ ಉಳಿದಿರೋದು 10% ನೀರು ಮಾತ್ರ. ಇರೋ ನೀರನ್ನ ಸಾವಿರಾರು ಜಾನುವಾರುಗಳು ಅವಲಂಬಿಸಿವೆ. ಆದರೆ ಆಂಧ್ರದ ಗಡಿ ಗ್ರಾಮಸ್ಥರು ಕೆರೆಯ ನೀರನ್ನ ಕದೀತಾ ಇದ್ದಾರೆ. ರಾಜ್ಯದ ಕೆರೆ ನೀರಿಗೆ ಆಂಧ್ರದ ಜನರಿಂದ ಕನ್ನ. ಕುಡಿಯಲು ನೀರಿಲ್ಲದೆ ಜನ ಜಾನುವಾರು ತತ್ತರ. ಇದು ಕೋಲಾರ ಜಿಲ್ಲೆ ಕೆಜಿಎಫ್ ತಾಲೂಕಿನ ಘಟ್ಟಮಾದಮಂಗಲ ಗ್ರಾಮ ಪಂಚಾಯಿತಿಗೆ ಸೇರಿರುವ ಅಲ್ಲಿಕಲ್ಲು ಗ್ರಾಮದ ಕೆರೆ. ಕೆಂಜಾಗುಂಟೆ ಹೆಸರಿನ ಕೆರೆಯ ನಂತರ ಸಿಗುವ ಭೂಪ್ರದೇಶ ಆಂಧ್ರ ರಾಜ್ಯಕ್ಕೆ ಸೇರಿದ್ದು. ಇಲ್ಲಿ ಕುಪ್ಪಂ ತಾಲೂಕಿನ ಕಾಳಂ ತಿಪ್ಪನಪಲ್ಲಿ ಎನ್ನುವ ಹಳ್ಳಿ ಇದೆ. ಆದರೆ ಕಾಳಂ ತಿಪ್ಪನಪಲ್ಲಿ ಜನ ರಾಜ್ಯದ ಅಲ್ಲಿಕಲ್ಲು ಗ್ರಾಮದ ನೀರಿಗೆ ಕನ್ನ ಹಾಕ್ತಿದ್ದಾರೆ. ಕೆರೆ 90% ಬರಿದಾಗಿದ್ದು ಇರೋ ನೀರು ಜಾನುವಾರುಗಳಿಗೆ ಬಳಕೆಯಾಗ್ತಿದೆ. ಹೀಗಿದ್ರೂ ಕಾಳಂ ತಿಪ್ಪನಪಲ್ಲಿ ಗ್ರಾಮದ ವೆಂಕಟರಾಜು ಹಾಗೂ ಕುಟುಂಬಸ್ಥರು ಕೆರೆಗೆ ಪಂಪ್ ಮೋಟಾರ್ ಅಳವಡಿಕೆ ಮಾಡಿ ತಮ್ಮ ತೋಟಗಾರಿಕಾ ಬೆಳೆಗಳಿಗೆ ಬಳಸಿಕೊಳ್ತಿದ್ದಾರೆ. ಇದನ್ನ ಪ್ರಶ್ನಿಸಿದ ಅಲ್ಲಿಕಲ್ಲು ಗ್ರಾಮಸ್ಥರಿಗೆ ಬೆದರಿಕೆ ಕೂಡ ಹಾಕ್ತಿದ್ದಾರಂತೆ. ಮೊನ್ನೆಯಿಂದ ಒಂದು ತಿಂಗಳಿಂದ ಏನಾಗ್ತಾ ಇದೆ ಅಂದರೆ, ಯಾರೋ ಒಬ್ಬರು ಪಕ್ಕದ ಆಂಧ್ರ ರಾಜ್ಯದವರು ಬಂದ್ಬಿಟ್ಟು ಒಂದು ಪಂಪ್ ಸೆಟ್ಟು ಮೋಟ್ರ್ ಇಟ್ಬಿಟ್ಟು ದೌರ್ಜನ್ಯವಾಗಿ ನೀರೆತ್ತಿ ಅವ್ರ ತೋಟಕ್ಕೆ ಬಿಟ್ಕೊತಾರೆ. ಅದು ಏನು ಆಂಧ್ರದಲ್ಲಿರೋ ಜಮೀನಿಗೆ. ನಮ್ಮೂರಿಗೆ ಅವ್ರು ಸೇರಿಲ್ಲ, ನಮ್ಮೂರಲ್ಲಿ ಅವ್ರ ಜಮೀನಿಲ್ಲ. ನಮ್ಮೂರಿಗೆ ಅವ್ರಿಗೂ ನಮ್ಮೂರಿಗೆ ಏನೇ ಕನೆಕ್ಷನ್ ಇಲ್ಲ ನಮ್ಮೂರವ್ರಿಗೆ. ಆದ್ರೂ ಅದಕ್ಕೆ ಎತ್ತಿ ನೀರು ಬಿಟ್ಕೊತಾ ಇದ್ರು. ನಮ್ಮ ರೈತರೆಲ್ಲ ಹೋಗ್ಬಿಟ್ಟು ಏನು ಈ ಥರ ಯಾಕಪ್ಪ ಮಾಡ್ತಾ ಇದೆ ಅಂದರೆ, ನಾನು ಮಾಡೋದೇ, ನನಗೆ ಅಧಿಕಾರ ಇದೆ, ನನಗೆ ರೈಟ್ಸ್ ಇದೆ ಅಂತ. ಎಲ್ಲಿ ಕೆರೆ ನೀರು ಖಾಲಿಯಾಗಿ ಜಾನುವಾರುಗಳು ಕುಡಿಯೋ ನೀರಿಗೆ ಸಮಸ್ಯೆಯಾಗುತ್ತೋ ಅಂತ ಗ್ರಾಮಸ್ಥರು ಕೃಷಿ ಚಟುವಟಿಕೆಗಳಿಗೆ ನೀರು ಬಳಸುತ್ತಿಲ್ಲ. ಹೀಗಿರುವಾಗ ನೆರೆಯ ರಾಜ್ಯದ ಗ್ರಾಮದವರು ಕೃಷಿಗೆ ನೀರನ್ನ ಕಳ್ಳತನ ಮಾಡಿ ಬಳಸುತ್ತಿದ್ದಾರೆ. ಈ ಬಗ್ಗೆ ಕೆಜಿಎಫ್ ತಹಸೀಲ್ದಾರ್ ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ದೂರು ನೀಡಿ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಇವಾಗ ಬೇಸಿಗೆ ಇರೋದ್ರಿಂದ ಹಸುಗಳಿಗೆ ಕುರಿಗಳಿಗೆ ಇರಬೇಕು ಅಂತ ಇಟ್ಕೊಂಡಿರೋದು. ಅದರಲ್ಲಿ ಇವ್ರು ಬಂದು ದೌರ್ಜನ್ಯವಾಗಿ ಈ ಥರ ಉಳಿಮೆ ಮಾಡೋದಕ್ಕೆ ಅವ್ರು ಬಂದು ನೀರು ಆಂಧ್ರಕ್ಕೆ ಬಿಡ್ತಾ ಇದ್ದಾರೆ. ಅದರಲ್ಲಿ ಮಾರಾಟ ಮಾಡ್ತಿದ್ದಾರೆ. ಅಂದ್ರೆ ಅವರು ಕಾಸು ಕೊಟ್ಟಿರೋದು. ಈ ಕೆರೆ ಯಾರು ತಗೊಂಡಿದ್ದಾರೋ ಅವ್ರು ದುಡ್ಡು ತಗೊಂಡಿರೋದು. ಕೆರೆಯ ನೀರನ್ನ ಕದ್ದು ಬಳಸುತ್ತಿರುವ ವ್ಯಕ್ತಿಗಳ ವಿರುದ್ಧ ತಾಲೂಕು ಆಡಳಿತ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಿದೆ. ಈ ಮೂಲಕ ರಾಜ್ಯದ ಜನರ ಹಿತ ಕಾಪಾಡಬೇಕಿದೆ. ರಘುರಾಜ್, ನ್ಯೂಸ್ 18 ಕೋಲಾರ.